ಹನುಮಂತನ ವ್ಯಕ್ತಿತ್ವದ ಕೆಲವು ಗುಟ್ಟಿನ ಕಥೆಗಳು ಅಪರೂಪವಾಗಿ ತಿಳಿದಿವೆ. ಒಮ್ಮೆ ಹನುಮಂತನು ತನ್ನ ಶಕ್ತಿಯ ಮಹತ್ವವನ್ನು ಸಂಪೂರ್ಣವಾಗಿ ಮರೆತಿದ್ದ. ಇದಕ್ಕೆ ಕಾರಣ ಬಾಲ್ಯದ ದೌರ್ಜನ್ಯದಿಂದ ಇಂದ್ರನಿಂದ ಬಂದ ಶಾಪ. ಹನುಮಂತನು ಮಕ್ಕಳಾಗಿದ್ದಾಗಲೇ ತಮ್ಮ ಮಹಾಶಕ್ತಿಯನ್ನು ಪರಿಚಯಿಸದೆ ಅನ್ಯಮಾರ್ಗಕ್ಕೆ ಬಳಕೆಯಾದರೆ ಅವರು ಶಕ್ತಿಯನ್ನು ಮರೆತು ಬಿಡುತ್ತಾರೆ ಎಂಬ ಶಾಪವಿತ್ತು. ಈ ಶಾಪ ಅವರ ಗುರಿಯತ್ತ ಗಮನವಿಟ್ಟು ನಡೆಯಲು ಕಾರಣವಾಯಿತು. ರಾಮಾಯಣದಲ್ಲಿ ಸೀತಾದೇವಿಯನ್ನು ಹುಡುಕಲು ಹನುಮಂತನು ಲಂಕೆಗೆ ಹೋಗುವಾಗ ತಮ್ಮ ಶಕ್ತಿಯನ್ನು ಮತ್ತೆ ಜಾಗೃತಗೊಳಿಸಿದರು. ಜಾಂಬವಂತನ ಪ್ರೇರಣೆ ಮೂಲಕ ಹನುಮಂತನು ಸೂರ್ಯನತ್ತ ಹಾರಿದ ಘಟನೆಯ ನೆನಪಿನಿಂದ ತನ್ನ ಶಕ್ತಿಯ ಬಲವನ್ನು ಮರಳಿ ಪಡೆದನು. ಅಲ್ಲದೆ ಹನುಮಂತನ ಅಜ್ಞಾತ ಜೀವನವು ಒಂದು ರಹಸ್ಯ ಕತೆ. ರಾಮನ ರಾಜ್ಯಾಭಿಷೇಕದ ನಂತರ ಹನುಮಂತನು ತಪಸ್ಸಿಗೆ ತೆರಳಿದ. ಅಲ್ಲದೆ ತಮ್ಮ ಶಕ್ತಿಗಳನ್ನು ಇನ್ನೂ ಹೆಚ್ಚಿಸಲು ಮತ್ತು ಭಗವಂತನನ್ನು ಸೇವಿಸಲು ನಿರ್ಧರಿಸಿದರು. ಹನುಮಂತನ ಮತ್ತೊಂದು ಮಹತ್ವದ ಗುಟ್ಟು ಅವರು ಷಡ್ಭುಜ ಹನುಮಂತ ರೂಪದಲ್ಲಿ ದೇವರ ಕೆಲವು ಮಹಾನ್ ತಪೋನಿಷ್ಠರನ್ನು ರಕ್ಷಿಸಿದ ಕತೆ. ಈ ರೂಪವು ಮೂರು ಮುಖಗಳ ನರಸಿಂಹ, ವರಾಹ, ಹನುಮಂತ ಸುತ್ತ ಜ್ಞಾನದ ಸ್ವರೂಪವನ್ನು ಪ್ರತಿನಿಧಿಸುತ್ತದೆ. ಹನುಮಂತನ ಜೀವನದ ಇಂತಹ ಗುಟ್ಟುಗಳು ಅವರ ಸಮಗ್ರ ವ್ಯಕ್ತಿತ್ವವನ್ನು ರೂಪಿಸುತ್ತವೆ. ತತ್ವಜ್ಞಾನ, ಶಕ್ತಿ, ಶ್ರದ್ಧೆ ಮತ್ತು ಪರೋಪಕಾರಿತ್ವದ ಪ್ರತೀಕವಾದ ಹನುಮ